ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ. ಈ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕು ಈ ಶನಿವಾರ ಗಣೇಶನ ಹಬ್ಬ ಬಂದಿದೆ. ಗಣೇಶನ ಹಬ್ಬ ಹೇಗೆ ಮಾಡೋದು ಅಂತ ಹೇಳಿ ಮಕ್ಕಳೆಲ್ಲ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಗಣೇಶನನ್ನು ತಗೊಬರಲು ಇಡ್ತಾರೆ. ಆದರೆ ರಾಮು ಅಂತ ಒಬ್ಬ ಹುಡುಗ ಇರ್ತಾನೆ. ರಾಮುಗೆ ಗಣೇಶನನ್ನು ಇಡಲು ತುಂಬ ಇಷ್ಟ. ಹಾಗಾಗಿ ಗಣೇಶ ತಗೊಬರಬೇಕು ಅಂತ ಅವ್ನು ತುಂಬ ಆಸೆ ಆಗಿರುತ್ತದೆ. ಆಗ ರಾಮು ಎಲ್ಲ ಕಡೆನೂ ಹುಡುಕ್ತಾನೆ. ಎಲ್ಲ ಕಡೆನೂ ಹೋಗಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾನೆ. ಕಲೆಕ್ಟ್ ಮಾಡಿ ಆಗ ಅವ್ರ ತಂದೆ ತಾಯಿಗೆ ಹೇಳ್ತಾನೆ, ಅಮ್ಮ ನಾನು ಗಣೇಶನನ್ನು ತರಬೇಕು, ಗಣೇಶನನ್ನು ಇಡಬೇಕು, ಗಣೇಶ ಹಬ್ಬ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾನೆ. ಆದರೆ ರಾಮುಗೆ ಕಂಟಕ ಇರುತ್ತದೆ. ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಹೇಳ್ತಾರೆ ರಾಮುಗೆ ಒಂದು ಕಂಟಕ ಇದೆ ಅಂತ. ಆದರೆ ಗಣೇಶ ಏನು ಕಂಟಕ ಇಟ್ಟಿದ್ದಾನೆ ನನಗೆ ಅಂತ ಹೇಳ್ತಾನೆ. ತಂದೆ ತಾಯಿನೂ ಹೋಗಿ ಕೇಳ್ತಾರೆ. ದೇವಸ್ಥಾನದಲ್ಲಿ ಹೋಗಿ ಜಾತಕವನ್ನು ತೋರಿಸುತ್ತಾರೆ. ಆದರೆ ಜಾತಕವನ್ನು ತೋರಿಸಿದಾಗ ಗಣೇಶನನ್ನು ತರಲು ಹೋದಾಗ ಕಂಟಕ ಇದೆ ಅಂತ ಹೇಳುತ್ತಾರೆ ಜಾತಕದವರು. ಆ ಪೂಜಾರಿ ಹಾಗೆ ಹೇಳಿದ ಮೇಲೆ ರಾಮುವನ್ನು ಗಣಪತಿ ತರಲು ತುಂಬ ಕಷ್ಟವಾಗುತ್ತದೆ. ಅದಕ್ಕೆ ಬೇಡ ಅಂತ ತಂದೆ ತಾಯಿ ಹೇಳುತ್ತಾರೆ. ಫ್ರೆಂಡು ಎಲ್ಲನೂ ಹೇಳ್ತಾರೆ, ಇಲ್ಲ ಕಣೋ ನಿನಗೇನೋ ಕಂಟಕ ಇದೆ ಅಂತೆ, ಬೇಡ ಅಂತ. ನನಗೆ ಗಣಪತಿ ಇದ್ದಾನೆ, ಗಣೇಶ ಇದ್ದಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ, ಚೆನ್ನಾಗಿ. ಏಕೆಂದರೆ ಗಣೇಶನನ್ನು ನಂಬಿದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಗಣೇಶನನ್ನು ನಾನು ತಗೊಂಡೇ ಬರ್ತೀನಿ, ಏನಾದರೂ ಆಗಿರಲಿ, ಗಣೇಶನನ್ನು ಕಾಪಾಡ್ತಾನೆ ಅಂತ ಹೇಳಿ ಆಗ ಅವರ ತಂದೆ ತಾಯಿ ಎಷ್ಟೇ ಹೇಳಿದರೂ ಕೇಳುವುದೇ ಇಲ್ಲ. ಆಗ ಗಣೇಶನನ್ನು ತರಲು ಹೋಗೇ ಬಿಡ್ತಾನೆ. ಆಗ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಗಣೇಶನನ್ನು ತಗೊಬರೋಕ್ಕೆ ಹೋಗ್ತಾನೆ. ಗಣೇಶನನ್ನು ತಂದು ದೇವಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡುತ್ತಾನೆ. ಜಾತಕ ಹೇಳಿರ್ತಕ್ಕಂಥ ಪೂಜಾರಿಯು ಹೇಳುತ್ತಾನೆ, ರಾಮು ನಿನಗೆ ಕಂಟಕ ಇದೆ ಅಂತ ಈ ಜಾತಕದಲ್ಲಿ ಬಂದಿದೆ, ಆದರೆ ನೀನು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಆದರೆ ರಾಮು ಹೇಳ್ತಾನೆ, ಗಣೇಶನು ಇರುವಾಗ ನನಗೇನು ಭಯ ಇಲ್ಲ, ಗಣೇಶನೇ ಕಾಪಾಡುತ್ತಾನೆ ನನ್ನನ್ನು ಅಂತ ಹೇಳುತ್ತಾನೆ. ಆದರೆ ಪೂಜಾರಿಯು ಹೇಳುತ್ತಾನೆ, ದೇವರು ನಿಯಮ ಕಣೋ ಗಣೇಶ, ಆ ಗಣೇಶನೇ ನಿನ್ನನ್ನು ಕಾಪಾಡಬೇಕು, ನಿನಗೆ ಕಂಟಕ ಇದೆ ಅಂತ ಅಂದ್ಕೊತಾನೆ ಪೂಜಾರಿ. ಆಗ ಪೂಜಾರಿಗೆ ಹೇಳುತ್ತಾನೆ, ಗಣೇಶನನ್ನು ತಗೊಂಡು ಬಂದು ಇಟ್ಟು ಪೂಜೆಯನ್ನು ಮಾಡಿ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟು ತುಂಬ ಚೆನ್ನಾಗಿ ಎಲ್ಲ ಮಾಡುತ್ತಾನೆ ರಾಮು. ಎಲ್ಲವನ್ನು ಮಾಡಿ ಊರಿನಲ್ಲಿ ಹೇಳುತ್ತಾನೆ. ತಮಟೆಗಳು, ಭಜನೆಗಳು, ಕೀರ್ತಿಗಳು ಎಲ್ಲವನ್ನು ಮಾಡಿಸುತ್ತಾನೆ ರಾಮು. ಆದರೆ ತಂದೆ ತಾಯಿಗೆ ಗೊತ್ತಾದ ಮೇಲೆ ತುಂಬ ಬೇಜಾರಿನಲ್ಲಿ ಇರುತ್ತಾರೆ. ತುಂಬ ಅಳುತ್ತಾ ಇರುತ್ತಾರೆ, ನಮ್ಮ ರಾಮುಗೆ ಇಷ್ಟೆಲ್ಲ ಕಂಟಕ ಇದೆಯಾ ಅಂತ. ಆದರೆ ರಾಮುಗೆ ಯಾವ ಚಿಂತೆಯೂ ಇರುವುದಿಲ್ಲ. ಗಣೇಶ ತಂದಿದ್ದೇನೆ, ಗಣೇಶನ ಹಬ್ಬ ಮಾಡಿದ್ದೇನೆ, ಖುಷಿಯಿಂದ ಸಂತೋಷದಿಂದ ಇರುತ್ತಾನೆ. ಆಗ ಗಣೇಶನ ತಗೊಂಡು ಹೋಗಿ ನೀರಿಗೆ ಬಿಡಬೇಕು. ನೀರಲ್ಲಿ ಬಿಟ್ಟಾಗ 3 ಸರಿ ಮುಳುಗುತ್ತಾನೆ. 3 ಸತಿ ಮುಳುಗಿದಾಗ ರಾಮು 3ನೇ ಸರಿ ಮೇಲೇ ಬರುವುದಿಲ್ಲ. ಎಲ್ಲರಿಗೂ ಭಯವಾಗುತ್ತದೆ. ಫ್ರೆಂಡ್ಸು, ಗೆಳೆಯರು ಎಲ್ಲ ನೋಡುತ್ತಾರೆ, ಓ ರಾಮು ಬರಲಿಲ್ಲ ಅಂತ. ಗಣಪತಿಯನ್ನು ಪೂರ್ತಿಯಾಗಿ ನೀರಲ್ಲಿ ಮುಳುಗಿಸಬೇಕು, ಅರ್ಧಬರ್ಧ ಮುಳುಗಿಸಬಾರದು ಅಂತ ಹೇಳಿ ರಾಮು ಗಣೇಶನನ್ನು ಒಳಗಡೆ ತಗೊಂಡು ಹೋಗಿರ್ತಾನೆ. ಆಗ ಶಿವ, ಪಾರ್ವತಿಯು, ಗಣೇಶನು ಇರುತ್ತಾರೆ. ಅಲ್ಲಿ ಇದ್ದು ನೋಡಿದರೆ ಗಣೇಶನು ತುಂಬ ಖುಷಿಯಾಗಿ ಮುಳುಗಿಕೊಂಡಿರುತ್ತಾನೆ. ರಾಮುಗೆ ಆಶ್ಚರ್ಯ ಆಗುತ್ತದೆ. ಗಣೇಶ ಅಂತ ಕರೆಯುತ್ತಾನೆ. ರಾಮು, ನಿನಗೆ ಕಂಟಕ ಇದೆ ಅಂತ ಹೇಳಿದರೂ ನೀನು ನನ್ನ ಮೇಲೆ ಎಷ್ಟೊಂದು ಭಕ್ತಿ ಇದೆ, ಎಷ್ಟೊಂದು ಭಯ, ಎಷ್ಟೊಂದು ಭಕ್ತಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಹೇಳುತ್ತಾನೆ ಗಣೇಶ, ಶಿವ, ಪಾರ್ವತಿಯು. ಆಗ ಗಣೇಶನು ಆ ಥರ ಹೇಳಿದ ಮೇಲೆ ಸ್ವರ್ಗಕ್ಕೆ ಹೋಗಿ ಬಂದ ಹಾಗೆ ಆಗುತ್ತದೆ ರಾಮುಗೆ. ಆಗ ರಾಮು ಎಚ್ಚರವಾಗಿ ನೋಡಿದರೆ ಮೇಲೆ ಇರುತ್ತಾನೆ. ಆಗ ಅವರ ತಂದೆ ತಾಯಿ, ಫ್ರೆಂಡ್ಸು, ಸರ್ಕಲ್ ಎಲ್ಲ ನೋಡಿ ತುಂಬ ಖುಷಿ ಪಡುತ್ತಾರೆ. ರಾಮುಗೆ ಕಂಟಕ ಇದೆ ಅಂತ ಹೇಳಿದರು, ಆದರೂ ರಾಮು ಬಂದ್ಬಿಟ್ಟ ಅಂತ ತುಂಬ ಖುಷಿ ಪಡುತ್ತಾರೆ. ತಂದೆ ತಾಯಿ ಎಲ್ಲ ಹೇಳುತ್ತಾರೆ, ರಾಮು ನೀನು 10 ನಿಮಿಷ ಬರಲಿಲ್ಲ ಅಂದಿದ್ದಕ್ಕೆ ನಮಗೆ ತುಂಬ ಭಯವಾಗಿತ್ತು ಅಂತ ಹೇಳುತ್ತಾರೆ. ಆದರೆ ರಾಮು ಹೇಳುತ್ತಾನೆ, ಅಮ್ಮ ನಿಷ್ಠೆಯಿಂದ ಭಕ್ತಿಯಿಂದ ಗಣಪತಿಯನ್ನು ಯಾರು ಬಿಡುತ್ತಾರೋ ಅವರಿಗೆ ಗಣೇಶನೇ ಕಾಪಾಡುತ್ತಾನೆ.
ಆ ಗೌರಿ ಗಣೇಶ ಹಬ್ಬದಲ್ಲಿ ತುಂಬ ಭಕ್ತಿಯಿಂದ ಯಾರು ಗಣೇಶನನ್ನು ಪೂಜೆ ಮಾಡುತ್ತಾರೋ ಅವ್ರಿಗೆ ಗಣೇಶನೇ ಕಾಪಾಡುತ್ತಾನೆ ಅಂತ ಹೇಳುತ್ತಾನೆ ರಾಮು. ಆಗ ರಾಮು ಮಾತು ಕೇಳಿ ತಂದೆ ತಾಯಿಗೆ ಖುಷಿಯಾಗುತ್ತದೆ. ಆಗ ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಬರುತ್ತಾರೆ. ನೋಡಿ ಫ್ರೆಂಡ್ಸ್, ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.